ಇಷ್ಟಕ್ಕೂ ಜಮೀರ್ ಅಹಮದ್ ಖಾನ್ ಅವರು ಹೇಳಿರೋದಾದ್ರೂ ಏನು? ಅದರಿಂದ ಡಿಕೆ ಶಿವಕುಮಾರ್ ಅಂಡ್ ಟೀಮ್ನ ಟೆನ್ಷನ್ ಹೆಚ್ಚಿಸಿರುವುದಾದ್ರೂ ಯಾಕೆ? ಇದನ್ನ ಕೈಕಮಾಂಡ್ ನಾಯಕರು ಹೇಗೆ ನಿರ್ವಹಿಸ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಹೌದು, ಸಿಎಂ ಅವರ ಆಪ್ತ ಮಂತ್ರಿ ಜಮೀರ್ ಅಹಮದ್ ಖಾನ್ ಸಿನಿಮಾ ಶೈಲಿಯಲ್ಲೇ ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಸವಾಲನ್ನ ಎಸೆದಿದ್ದಾರೆ. ಅದೇನು ಅಂದ್ರೆ, ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಉತ್ತಮ ಆಡಳಿತವನ್ನ ನೀಡ್ತಾ ಇದ್ದಾರೆ. ಮುಂದಿನ 2028ರವರೆಗೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಲಿದ್ದಾರೆ. ಅವರನ್ನ ಕೆಳಗಿಳಿಸುವಂತಹ ದಮ್ ಯಾರಿಗಿದೆ ಅಂತ ಹೇಳಿ ಸವಾಲನ್ನ ಎಸೆದಿದ್ದಾರೆ. ಕೂಡಲೇ ತಮ್ಮ ಹೇಳಿಕೆಯ ಅರ್ಥವನ್ನ ಅರಿತು ಜಮೀರ್ ಅಹಮದ್ ಅಲ್ಲೇ ಅದರಿಂದಾಗುವಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವಂತಹ ಧೈರ್ಯ ದಮ್ ಯಾರಿಗಿದೆ ಎಂದು ಕೇಳಿದಂತ ಜಮೀರ್, ಒಂದು ವೇಳೆ ಆ ದಮ್ ಇದ್ರೆ ಕೈಕಮಾಂಡ್ಗೆ ಮಾತ್ರ ಅಂತ ಹೇಳಿ ತೇಪೆ ಹಾಕೊಂಡ್ರು. ಇದೇ ವೇಳೆ ತಮ್ಮ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಸೇರಿಸಿಕೊಂಡ್ರು. 2028ರವರೆಗೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. ಸ್ವತಃ ಡಿಕೆ ಶಿವಕುಮಾರ್ ಅವರೇ ಇದನ್ನ ಹೇಳಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಮಂತ್ರಿ ಜಮೀರ್ ಅಹಮದ್ ಅವರು ಒಂದು ಕಲ್ಲಿಗೆ 2 ಹಕ್ಕಿಯನ್ನ ಹೊಡೆದಿದ್ದಾರೆ. ಒಂದೇ ಒಂದು ಮಾತು ಹೇಳೋ ಮೂಲಕ ಡಿಕೆ ಶಿವಕುಮಾರ್ ಅವರ ಬಾಯಿ ಮುಚ್ಚಿಸುವಂತಹ ಜೊತೆಗೆ ಕೈಕಮಾಂಡ್ ನಾಯಕರನ್ನ ಸೈಲೆಂಟ್ ಆಗಿಸುವಂತಹ ಕೆಲಸ ಮಾಡಿದ್ದಾರೆ. ಒಟ್ಟಾರೆ ಸಿಎಂ ಕುರ್ಚಿ ಕದನ ಮತ್ತಷ್ಟು ಕಾವೇರಿದ್ದು ಸದ್ಯಕ್ಕೆ ಸುಖಾಂತ್ಯ ಕಾಣುವ ಲಕ್ಷಣಗಳೇ ಗೋಚರಿಸಿಲ್ಲ. ಸಿಎಂ ಅಂಡ್ ಡಿಸಿಎಂ ಉಪಹಾರ ಕೂಟದ ಮೂಲಕ ಒಗ್ಗಟ್ಟು ಪ್ರದರ್ಶಿಸಿದ್ರು ಅದು ಕೇವಲ ತೋರ್ಪಡಿಕೆ ಒಗ್ಗಟ್ಟಷ್ಟೇ ಆಯಿತು. ಕೈಕಮಾಂಡ್ ಅನ್ನ ಮೆಚ್ಚಿಸುವಂತಹ ಒಗ್ಗಟ್ಟು ಮಾತ್ರ ಸಿಎಂ ಡಿಸಿಎಂ ಅವರ ಬೆಂಬಲಿಗರ ಮೂಲಕವೇ ಇದು ಸಾಬೀತಾಗ್ತಾ ಇದೆ. ಇದು ಕೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.